ನಮಸ್ಕಾರ ಎಲ್ರಿಗೂ. ಈ 13ನೇ ತಾರೀಕು ಬಂದಿರುವಂತಹ ಗುರುವಾರ ಬಹಳ ಶುಭಪ್ರದವಾಗಿ ಬಂದಿರುವಂತಹದ್ದು. ಯಾಕೆ ಅಂತಂದರೆ ಕಳೆದ ಗುರುವಾರ ಎಲ್ರಿಗೂ ಸಹ ರಾಯರ ವರ್ಧಂತಿ ಆಗಿರುವಂತಹದ್ದು ನಿಮಗೆ ತಿಳಿದೇ ಇದೆ. ರಾಯರ ವರ್ಧಂತಿ ಕಳೆದ ತಕ್ಷಣ ಬರ್ತಾ ಇರುವಂತಹ ಗುರುವಾರ ಇದಾಗಿರೋದ್ರಿಂದ ರಾಯರ ವರ್ಧಂತಿಯ ವಿಶೇಷವಾದಂತಹ ಒಂದು ಶಕ್ತಿ ರಾಯರಲ್ಲಿ ಇನ್ನೂ ಇದ್ದು, ಈ ಗುರುವಾರವೂ ಸಹ ಯಾರೆಲ್ಲ ನಿಯಮ ನಿಷ್ಠೆಗಳಿಂದ ರಾಯರನ್ನು ಪೂಜಿಸ್ತಾರೆ ಅವರಿಗೂ ಸಹ ವಿಶೇಷವಾದಂತಹ ಅನುಗ್ರಹಗಳು ಆಗೋದು ಉಂಟು. ಹೀಗಾಗಿ ಯಾರೆಲ್ಲ ನಿಮ್ಮ ಪೀರಿಯಡ್ಸು ಮತ್ತು ಸೂತಕ ಅಂತ ಇಂಥ ಕಾರಣಗಳಿಂದ ನೀವು ರಾಯರ ಪೂಜೆಯನ್ನು ಮಾಡಲಾಗಿಲ್ಲ, ರಾಯರ ವರ್ಧಂತಿಯ ದಿನ ಹೇಗೆಲ್ಲ ಪೂಜೆ ಮಾಡ್ಬೋದೋ ಅದೇ ರೀತಿ ನೀವು ಈ ಗುರುವಾರನೂ ಸಹ ಪೂಜೆಯನ್ನು ಮಾಡ್ಕೋಬೋದು. ಅವರಿಗೆ ಸಂಪೂರ್ಣವಾಗಿ ವರ್ಧಂತಿಯ ಪೂಜೆಯನ್ನು ಮಾಡಿದಷ್ಟು ಪುಣ್ಯ ಲಭ್ಯ ಆಗದೇ ಇದ್ರೂ ಒಂದು 70ರಿಂದ 75 ಭಾಗ ಪುಣ್ಯ ಲಭ್ಯ ಆಗುತ್ತೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಇನ್ನು 13ನೇ ತಾರೀಕು ನಾವು ರಾಯರ ವರ್ಧಂತಿಯ ಪೂಜೆಯನ್ನು ಮಾಡಲ್ಲ, ಮಾಮೂಲಿಯಾಗಿ ರಾಯರ ಪೂಜೆಯನ್ನು ನಾವು ಮಾಡ್ಕೊತೀವಿ ಅನ್ನುವಂಥವ್ರಿಗೆ ಶುಭ ಸಮಯ ಅಂತಂದರೆ 5:15ರಿಂದ 5:45 ಇಷ್ಟರ ಒಳಗೆ ರಾಯರ ಮುಂದೆ ನೀವು ದೀಪವನ್ನು ಹಚ್ಕೋಬೇಕು. ರಾಯರ ವರ್ಧಂತಿ ಪೂಜೆ ಮಾಡದೇ ಇರಲಿ, ಈ ಗುರುವಾರ ವಿಶೇಷವಾಗಿ ಎಲ್ಲರೂ ಸಹ ರಾಯರ ಮುಂದೆ 9 ತುಪ್ಪದ ದೀಪಾರಾಧನೆಯನ್ನು ಮಾಡುವಂತಹದ್ದು. ಅದರಲ್ಲಿ 7 ಮಣ್ಣಿನ ದೀಪವನ್ನು ಇಟ್ಕೊಳ್ಳಿ, 2 ಮಾಮೂಲಿ ನೀವು ರಾಯರ ಮುಂದೆ ಏನು ಹಚ್ತೀರಾ ಆ 2 ತುಪ್ಪದ ದೀಪವನ್ನು ಇಟ್ಕೊಳ್ಳಿ. ಒಟ್ಟು 9 ಮಣ್ಣಿನ ದೀಪಗಳಾಗಬೇಕು ನೋಡಿ. ಇನ್ನು ಪೂಜಾ ವಿಧಾನ ಅಂತ ಹೇಳಿ ಬಂದಾಗ ರಾಯರ ಪೂಜೆ ಅಂತ ಅಂದರೆ ನಾವು ಮನೆ ಶುದ್ಧತೆ ಕಡೆಗೂ ಸಹ ಅಷ್ಟೇ ಗಮನ ಕೊಡಬೇಕು. ಹಿಂದಿನ ಮನೆಯೆಲ್ಲ ಸ್ವಲ್ಪ ಗಂಜನ್ನು ಹಾಕಿ ಒರೆಸ್ಕೊಂಡಾದಮೇಲೆ ಬಾಗಿಲನ್ನೆಲ್ಲ ಶುದ್ಧವಾಗಿ ಕ್ಲೀನ್ ಮಾಡಿಕೊಂಡು ಹೊಸ್ತಿಲನ್ನು ಸಹ ನೀಟಾಗಿ ಒರೆಸಿ ಅರಿಶಿಣ ಕುಂಕುಮ ಎಲ್ಲವನ್ನು ಇಟ್ಕೊಂಡು ತುಳಸಿ ಪೂಜೆಗೂ ಸಹ ನೀವು ಅಣಿ ಮಾಡ್ಕೋಬೇಕು. ಮೊದಲು ರಾಯರ ಮುಂದೆ ದೀಪ ಹಚ್ಚೋದಕ್ಕಿಂತ ಮುಂಚೆ ಹೆಣ್ಮಕ್ಳು ಸ್ವಲ್ಪ ತುಳಸಿ ಗಿಡಕ್ಕೆ ಮಡಿ ನೀರನ್ನು ಹಾಕಿ ಅರಿಶಿಣ ಕುಂಕುಮ ಅಕ್ಷತೆ ಹೂ ಗೆಜ್ಜೆ ವಸ್ತ್ರ ಎಲ್ಲವನ್ನು ಹಾಕಿ ಗುರುವಾರ ಆದಷ್ಟು ತುಳಸಿಯ ಮುಂದೆ ತುಪ್ಪದ ದೀಪವನ್ನೇ ಹಚ್ಚಲಿಕ್ಕೆ ಪ್ರಯತ್ನ ಪಡಿ. ತುಳಸಿ ಪೂಜೆ ಮುಗಿಸ್ಕೊಂಡು ಬಂದಾದಮೇಲೆ ನೀವು ದೇವ್ರ ಮನೆಯಲ್ಲಿ ಎಲ್ಲ ಫೋಟೋಗಳಿಗೂ ಸಹ ಹೂವನ್ನು ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಶ್ರೀ ವಿಷ್ಣುವಿನ ಸ್ವರೂಪದ ಯಾವುದೇ ಫೋಟೋ ಇದ್ದರೆ ಅದನ್ನು ಸಹ ಒರೆಸ್ಕೊಂಡು ಇಟ್ಕೋಬೇಕು. ರಾಯರ ಫೋಟೋವನ್ನು ಸಹ ಒರೆಸಿಟ್ಕೊಳ್ಬೇಕು. ವಿಷ್ಣು ಸ್ವರೂಪದ ಫೋಟೋಗೆ ಗಂಧ ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಮತ್ತು ಸ್ವಲ್ಪನಾದರೂ ತುಳಸಿಯನ್ನು ಇಟ್ಕೊಳ್ಳೇಬೇಕು. ವಿಷ್ಣುವಿನ ಸ್ವರೂಪದ ಫೋಟೋಗೂ ಸಹ ನಿಮ್ಮ ಹತ್ರ ಏನು ಹೂಗಳಿದೆ ಅದನ್ನು ಇಟ್ಕೊಂಡು ಫೋಟೋವನ್ನು ಅಲಂಕಾರ ಮಾಡ್ಕೊಳ್ಳಿ. ವಿಷ್ಣುವಿನ ಸ್ವರೂಪದ ಯಾವುದೇ ಫೋಟೋ ಇದ್ದರೆ ಒಂದು ಮಣ್ಣಿನ ಹಣತೆಗೆ ತುಪ್ಪವನ್ನು ಹಾಕಿ ಗುರುವಾರದ ದಿನ ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಸಿದ್ಧ ಮಾಡ್ಕೊಳ್ಳೋಂಥದ್ದು. ಇನ್ನು ರಾಯರ ಫೋಟೋವನ್ನು ಒರೆಸಬೇಕು. ವಿಶೇಷವಾದಂತಹ ದಿನವಾದ್ದರಿಂದ ಗುರುವಾರ 9 ಬೊಟ್ಟುಗಳನ್ನು ರಾಯರಿಗೆ ಇಡಬೇಕು ಗಂಧದಲ್ಲಿ. ಇದಾದಮೇಲೆ ಒಂದು ವಿಶೇಷವಾದಂತಹ ದಿನ ಈ ಗುರುವಾರ ಆಗಿರೋದ್ರಿಂದ ರಾಯರಿಗೆ ಗೆಜ್ಜೆ ವಸ್ತ್ರ ಸಮರ್ಪಣೆ ಮಾಡ್ಬೋದು. 18+1 19 ಗಂಧ ಇಡ್ತೀರ, ಗೆಜ್ಜೆ ವಸ್ತ್ರ ಆಯಿತು. ಇನ್ನು ರಾಯರಿಗೆ ತುಳಸಿ ಮಾಲೆಯನ್ನು ಹಾಕಿ ಹೂಗಳಿಂದ ರಾಯರನ್ನು ಅಲಂಕಾರ ಮಾಡ್ಕೊಳ್ಳಿ. ದೀಪವನ್ನು ಅಂಟಿಸೋದಕ್ಕಿಂತ ಮುಂಚೆ ನೀವು ಮೊದಲು ತುಳಸಿ ಗಿಡದ ಬಳಿ ದೀಪ ಅಂಟಿಸಿ ದೇವರ ಮನೆಯಲ್ಲಿ ಇಟ್ಟಿರುವಂತಹ ದೀಪಗಳನ್ನು ಎರಡೂ ಸಹ ಅಂಟಿಸಿ ಶ್ರೀ ವಿಷ್ಣುವಿನ ಸ್ವರೂಪದ ಮುಂದೆ ಇಟ್ಟಿರುವಂತಹ ದೀಪ ಅಂಟಿಸಿ ಶ್ರೀ ವಿಷ್ಣುವಿನ ಸ್ಮರಣೆಯನ್ನು ಮಾಡಿಕೊಂಡು ಅದಾದ ಮೇಲೆ ವಾಯುದೇವರನ್ನು ಸ್ಮರಿಸಿ ತಾಯಿ ಮಹಾಲಕ್ಷ್ಮಿಯನ್ನು ಸ್ಮರಿಸ್ಕೊಂಡು ಅದಾದ ಮೇಲೇ ನೀವು ರಾಯರ ಪೂಜೆಗೆ ಕೂತ್ಕೋಬೇಕಾಗುತ್ತೆ. ರಾಯರ ಪೂಜೆಯನ್ನು ಶುರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಪಂಚಪಾತ್ರೆ ಉದ್ಧರಣೆಯಲ್ಲಿ ಸ್ವಲ್ಪ ತುಳಸಿ ನೀರನ್ನು ಹಾಕಿಬಿಟ್ಟು ರಾಯರ ಫೋಟೋ ಬಲಭಾಗದಲ್ಲಿ ಆ ನೀರನ್ನು ಇಟ್ಟಿರಿ. ಇದಾದ ಮೇಲೆ ನೀವು ರಾಯರ ಮುಂದೆ 9 ದೀಪಗಳನ್ನು ಸಿದ್ಧ ಮಾಡಿಕೊಳ್ಳಿ. ದೇವರ ಮನೆಯಲ್ಲಿರುವಂತಹ ಮಿಕ್ಕಿದ ಎಲ್ಲ ದೀಪಗಳನ್ನು ಹಚ್ಚಿದ್ದಾದ ಮೇಲೆ ಈ 9 ದೀಪಗಳನ್ನು ತುಪ್ಪದ ಬತ್ತಿಗಳನ್ನು ನೆನೆಸಿಟ್ಕೊಂಡಿರ್ತೀರಲ್ವ ಆ ಬತ್ತಿಯಿಂದ ಈ ಎಲ್ಲ 9 ದೀಪಗಳನ್ನು ಸಹ ನೀವು ಹಚ್ಕೊಳ್ಳೋ ಅಂತಹದ್ದು. ಇದಾದ ಮೇಲೆ ಎಲ್ಲ ದೇವರಿಗೂ ಧೂಪವನ್ನು ತೋರಿಸಿದ್ದಾದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಸ್ತೋತ್ರಗಳನ್ನು ಮಾಡ್ಕೊಳ್ಳಿ. ಗುರುವಾರ ಬಹಳ ವಿಶೇಷವಾಗಿ ಬಂದಿದೆ. ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿ. ಆಗಲಿಲ್ಲ ಅಂತಂದರೆ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ರ ಹೇಳ್ಕೊಳ್ಳಿ, ರಾಘವೇಂದ್ರ ಸ್ವಾಮಿಯ ಅಷ್ಟೋತ್ರ ಹೇಳ್ಕೊಳ್ಳಿ, ರಾಘವೇಂದ್ರ ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ, ರಾಯರ ಅಕ್ಷರ ಮಾಲಿಕಾ ಸ್ತೋತ್ರ ಬರುತ್ತೆ ಹೇಳ್ಕೊಳ್ಳಿ. ಅದಾದಮೇಲೆ ಗಂಡ್ಮಕ್ಳು ಏನಾದರೂ ನೀವು ಪೂಜೆ ಮಾಡ್ತಾಯಿದ್ರೆ ಗುರುಸ್ತೋತ್ರವನ್ನು ಹೇಳ್ಕೊಬೋದು.
ಗಂಡು ಮಕ್ಕಳು ಪೂಜೆ ಮಾಡ್ತಿದ್ದು ಅಭಿಷೇಕವನ್ನು ನೀವು ಮಾಡುವಂತಹದ್ದಾದರೆ ರಾಯರ ಮುಂದೆ ಇರುವಂತಹ ತುಪ್ಪದ ದೀಪವನ್ನು ಹಚ್ಚಿದ್ದಾದ್ಮೇಲೆ ನೀವು ರಾಯರಿಗೆ ಅಭಿಷೇಕವನ್ನು ಮಾಡುವಂತಹದ್ದು. ಇದಾದಮೇಲೆ ಈ ವಾರವೂ ಸಹ ರಾಯರಿಗೆ 3 ಬಗೆಯ ಹಣ್ಣುಗಳನ್ನು ನೈವೇದ್ಯವನ್ನು ತೋರಿಸ್ಬೇಕು. 3 ಬಗೆಯ ಹಣ್ಣುಗಳು ಅಂತಂದರೆ ಏನು, ಒಂದು ಬಾಳೆಹಣ್ಣು ಏನು ಇಡ್ತೀರ ಕಾಯಿ ಜೊತೆಗೆ ಅದನ್ನು ಲೆಕ್ಕಕ್ಕೆ ತಗೊಳ್ಳಿ. ಅದನ್ನು ಬಿಟ್ಟು 2 ಹಣ್ಣುಗಳು ಮತ್ತು 1 ಕಾಯಿಯನ್ನು ರಾಯರ ಮುಂದೆ ಇಡಬೇಕಾಗತ್ತೆ. ಈ ಸ್ತೋತ್ರಗಳ ಸೇವೆಯನ್ನೆಲ್ಲ ಮಾಡಿದ್ದಾದಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಕೊಟ್ಬಿಟ್ಟು ನೈವೇದ್ಯವನ್ನು ತೋರಿಸಿ ರಾಯರಿಗೆ. ಏನಾದರೂ ನೈವೇದ್ಯವನ್ನು ಮಾಡಿಟ್ಟು ಹಣ್ಣುಗಳನ್ನು ಬಿಟ್ಟು ಏನಾದರೂ ರಾಯರಿಗೆ ಪ್ರಿಯವಾದಂತಹ ನೈವೇದ್ಯವನ್ನು ಮಾಡಿಟ್ಟು ರಾಯರಿಗೆ ಕಾಯಿಯನ್ನು ಒಗೆದ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿ. ಮಹಾಮಂಗಳಾರತಿ ಮಾಡಿದ್ದಾದಮೇಲೆ ಪ್ರದಕ್ಷಿಣೆಯನ್ನು ನೀವು ಹಾಕುವಂಥದ್ದು. ಅಂದರೆ ನೋಡಿ, ರಾಯರ ಪೂಜೆ ಯಾವುದೇ ಗುರುವಾರ ಮಾಡಲಿ ಈ ಪ್ರದಕ್ಷಿಣೆಯನ್ನು ಹಾಕದಲ್ಲೇ ಪೂಜೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೋಗಬೇಡಿ. ಬಲಗೈಲಿ ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಇಡ್ಕೊಂಡು 3 ಸುತ್ತನ್ನು ಸುತ್ತ ಹಾಕ್ಕೋಬೇಕು. ಅಂದರೆ ನಿಮ್ಮ ಸುತ್ತ ನೀವೇ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡೋದಕ್ಕಿಂತ ಮುಂಚೆ ಹಾಕ್ತಿರಲ್ವ, ಆ ಥರ ಸುತ್ತ ಹಾಕಿಬಿಟ್ಟು ಆ ಹೂವು ಮತ್ತು ಅಕ್ಷತೆಯನ್ನು ರಾಯರ ಪಾದದ ಬಳಿಗೆ ಹಾಕಿಬಿಟ್ಟು ಸಮರ್ಪಣೆ ಮಾಡಿ. ಇನ್ನು ಗುರುವಾರ ವಿಶೇಷವಾಗಿ ಬಂದಿದೆ, ಮಠಗಳಿಗೆ ಹೋಗಿ ಸೇವೆಯನ್ನು ಮಾಡುವಂಥವರು 10 ಗಂಟೆ ಒಳಗಡೆ ಹೋಗಿ ಹೆಜ್ಜೆ ನಮಸ್ಕಾರವನ್ನು ಹಾಕಿ ಬರ್ಬೋದು. ರಾಯರ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಇಲ್ಲ ಪ್ರದಕ್ಷಿಣೆ ಸೇವೆ ಆದರೆ 3 ಅಥವಾ 5 ಪ್ರದಕ್ಷಿಣೆ ಸೇವೆಯನ್ನು ಮಾಡಿಕೊಳ್ಳಿ. ತಿಂಡಿಯೆಲ್ಲ ತಿಂದು ರಾಯರ ಮಠದಲ್ಲಿ ಸೇವೆ ಮಾಡಬಾರ್ದು. ಹಾಗಾಗಿ ಬೆಳಗ್ಗೆನೇ ಪೂಜೆ ಮುಗಿದ ತಕ್ಷಣ 10 ಗಂಟೆ ಒಳಗಡೆ ಹೋಗಿ ಈ ಸೇವೆಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾರೆಲ್ಲ ಅನಾರೋಗ್ಯದಿಂದ ನರಳುತ್ತಿದ್ದೀರಾ ಅವರು ರಾಯರಿಗೆ 21 ತುಪ್ಪದ ಹೂಬತ್ತಿಗಳನ್ನು ನೆನೆಸಿ ಸಂಕಲ್ಪ ಮಾಡಿಕೊಂಡು ಹಚ್ಚೋದ್ರಿಂದ ಅವರ ಅನಾರೋಗ್ಯದ ಸಮಸ್ಯೆಗಳು ದೂರ ಆಗುತ್ತೆ. ಅದರದ್ದು ಡೀಟೇಲ್ಸ್ ವಿಡಿಯೋ ಹಾಕಿದ್ದೀನಿ ಹಿಂದೆ, ನೋಡಿ ಹೇಗೆ ಹಚ್ಚೋದು ರಾಯರ ಮುಂದೆ ಅಂತ ಹೇಳಿ. ಏನಿಲ್ಲ, ತುಪ್ಪದಲ್ಲಿ 21 ಹೂಬತ್ತಿಗಳನ್ನು ನೆನೆಸಿ ಒಂದು ತಟ್ಟೆಗೆ ಅರಿಶಿನ ಕುಂಕುಮ ಅಕ್ಷತೆ ಹಾಕಿಬಿಟ್ಟು 21 ಬತ್ತಿಗಳನ್ನ ಜೋಡಿಸಿ ಏನು ಅನಾರೋಗ್ಯ ಇದೆ ರಾಯರ ಹತ್ರ ಕೇಳಿಕೊಂಡು ಈ ಬತ್ತಿಗಳನ್ನು ಹಚ್ಚಿ ರಾಯರ ಮುಂದೆ. ಇನ್ನು ನಾಳೆ ರಾಯರ ಬೃಂದಾವನ ರಂಗೋಲಿಯನ್ನು ಹಾಕುವಂತಹ ಒಂದು ವಿಡಿಯೋ ಹಾಕಿದ್ದೀನಿ. ರಾಯರ ವರ್ಧಂತಿ ದಿನ ಹಾಕುವಂಥದ್ದು. ಈ ಗುರುವಾರ ವರ್ಧಂತಿ ಪೂಜೆ ಮಾಡಿಲ್ದಿರೋ ಅಂಥವರು ಮಾಡ್ಬೋದಾಗಿರೋದ್ರಿಂದ ಎಲ್ಲರೂ ಸಹ ನಾಳೆ ರಾಯರ ಬೃಂದಾವನ ರಂಗೋಲಿ ಸೇವೆಯನ್ನು ಮಾಡಿ, ಬಹಳ ಒಳ್ಳೆಯದು. ಅದರದ್ದು ಒಂದು ವಿಡಿಯೋ ಇದೆ, ಚೆಕ್ ಮಾಡ್ಕೊಳ್ಳಿ ರಾಯರ ಸೇವೆಯನ್ನು ಆದಷ್ಟು. ಹೋದ್ವಾರ ವರ್ಧಂತಿ ಪೂಜೆ ಮಾಡಿದ್ರು 9 ದೀಪಾರಾಧನೆ, 3 ಹಣ್ಣುಗಳು ಮತ್ತು ರಾಯರಿಗೆ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡೋದನ್ನು ಮರಿಬೇಡಿ. ರಾಯರೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ನಮಸ್ಕಾರ.